ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಧಾರಾವಾಹಿ ಮಲ್ಲಿಗೆಪುರ ಇಲ್ಲಿಯವರೆಗೆ ಇನ್ನು ಮುಂದೆ ಜಾತಿ ನೀತಿ ಇಲ್ಲದವರ ಜೊತೆ ಸೇರಿಕೊಂಡೆಯಾದರೆ ಜಾಗ್ರತೆ ನೋಡು ಎಂದು ರಾಮಯ್ಯ ಭಟ್ರಿಗೆ ಹೇಳುವಂತೆಯೇ ನುಡಿದು ಮಗನನ್ನು ಎಳೆದುಕೊಂಡೇ ಮನೆಯೆಡೆಗೆ ನಡೆದಿದ್ದರು. ಪುಟ್ಟ ಸೇವಂತಿ ಅಪ್ಪ ಅಣ್ಣನಿಗೆ ಹೊಡೆದುದನ್ನು ಕಂಡು ಭಯದಿಂದ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಕೊಡೆ ಹಿಡಿದುಕೊಂಡು ಅವರ ಹಿಂದೆಯೇ ನಡೆದಿದ್ದಳು. ಮುಂದೇನು? ಇಂದಿನ ಸಂಚಿಕೆ. ರಾಮಯ್ಯ ಭಟ್ರು ಏನೊಂದು ಮಾತನಾಡದೆ ಮನಸ್ಸಿನಲ್ಲಿಯೇ ನೊಂದುಕೊಂಡು ಮಗಳ ಜೊತೆ ಮನೆಯೆಡೆಗೆ ನಡೆದಿದ್ದರು. ಆ ಒಂದು ಘಟನೆ ಎರಡೂ ಮನೆಯ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರಿತ್ತು. ರಾಮಯ್ಯ ಭಟ್ರಿಗೆ ಮಕ್ಕಳ ಮನಸ್ಸಿನ ದ್ವೇಷ ಬಿತ್ತುವ ಆಲೋಚನೆ ಇಲ್ಲವಾದರೂ ತನ್ನ ಮಕ್ಕಳು ಕೇಶವರಾಯನ ಮಕ್ಕಳ ಜೊತೆ ಮಾತನಾಡಿಯೋ ಬೆರೆತೋ ಮಾಡಿದರೆ ವಿಷಯ ತಿಳಿದು ಕೇಶವನೆಲ್ಲಿ ಅವನ ಮಕ್ಕಳನ್ನು ದಂಡಿಸುತ್ತಾನೋ ಪಾಪ ಎಂದೆನಿಸಿ ತನ್ನ ಮಕ್ಕಳ ಬಳಿ ನೀವು ಸದಾಶಿವ ಮತ್ತು ಸೇವಂತಿಯ ಜೊತೆ ಮಾತನಾಡಬೇಡಿ, ಅವರು ಅವರಷ್ಟಕ್ಕಿರಲಿ, ನೀವು ನಿಮ್ಮಷ್ಟಕ್ಕೆ ಇರಿ ಎಂದು ಸಮಾಧಾನದಿಂದ ಹೇಳಿದರು. ಅವರ ಜೊತೆ ನಾವ್ಯಾಕಪ್ಪ ಮಾತನಾಡಬಾರದು? ಮಲ್ಲಿಕಾ ಮುಗ್ಧವಾಗಿ ಕೇಳಿದಾಗ ರಾಮಯ್ಯ ಭಟ್ರು ನಿಧಾನವಾಗಿ ಅಲ್ಲೇ ಇದ್ದ ತಮ್ಮ ಪತ್ನಿ ಕಲಾವತಿಯ ಮುಖ ದಿಟ್ಟಿಸಿದ್ದರು. ಮಲ್ಲಿಕಾ, ಅಪ್ಪಯ್ಯ ಮಾತನಾಡಬಾರ್ದು ಅಂತ ಹೇಳ್ತಿದ್ದಾರೆ ತಾನೆ? ಅವರ ಜೊತೆ ನೀವೇನಾದರೂ ಮಾತನಾಡಿದರೆ ಅವರ ಅಪ್ಪಯ್ಯ ಅವರನ್ನು ಹೊಡಿತಾರೆ. ಪಾಪ, ನಿಮ್ಮಿಂದಾಗಿ ಅವರು ಏಟು ತಿನ್ನುವ ಹಾಗಾಗಬಾರದಲ್ವಾ ಪುಟ್ಟ ಎಂದು ಮಗಳನ್ನು ಸಮಾಧಾನಿಸಿದ್ದಳು ಕಲಾವತಿ. ಮಲ್ಲಿಕಾ ಆ ಕ್ಷಣ ಆಗಲೆಂಬಂತೆ ತಲೆಯಾಡಿಸಿದ್ದಳಾದರೂ ಶಾಲೆಯಲ್ಲಿ ಜೊತೆ ಸೇರುವಾಗ ಸದಾಶಿವನ ಜೊತೆ ಮಾತನಾಡದೇ ಇಲ್ಲ. ಅದರಲ್ಲಿ ಕೃಷ್ಣಪ್ಪ ಭಟ್ಟ ಸ್ವಲ್ಪ ದೊಡ್ಡವನಾದ್ದರಿಂದ ತಮ್ಮ ಮನೆತನಕ್ಕೂ ಅವರ ಮನೆತನಕ್ಕೂ ಆಗಿ ಬರಲ್ಲ ಅನ್ನುವ ವಿಷಯವನ್ನು ಗ್ರಹಿಸಿಕೊಂಡಿದ್ದನು. ಹಾಗಾಗಿ ತಂಗಿ ಸದಾಶಿವನ ಜೊತೆ ಸೇರುವುದನ್ನು ತಾನಿದ್ದ ಸಮಯದಲ್ಲಿ ಆದಷ್ಟು ತಡೆಯುತ್ತಿದ್ದನು. ಆದರೇನು, ಆ ಒಂದು ವರ್ಷ ಕಳೆದು ಮುಂದಿನ ವರ್ಷ ಕೃಷ್ಣಪ್ಪ ಪಟ್ಟಣದ ಶಾಲೆಗೆ ಸೇರಿಕೊಂಡಿದ್ದನಾದ್ದರಿಂದ ಸದಾಶಿವ ಮತ್ತು ಮಲ್ಲಿಕಾ ಮತ್ತಷ್ಟು ಆತ್ಮೀಯರಾದರು. ಆದರೆ ಮತ್ತೆ ಎಂದೂ ಅವರು ಮನೆಯವರ ಕಣ್ಣಿಗೆ ಬಿದ್ದಿದ್ದಿಲ್ಲ. ಮಲ್ಲಿಕಾ ಅಪರೂಪಕ್ಕೊಮ್ಮೆ ಸದಾಶಿವನ ಹೆಸರನ್ನು ಮನೆಯಲ್ಲಿ ಹೇಳುತ್ತಿದ್ದಳಾದರೂ ಕಲಾವತಿಯಾಗಲಿ ರಾಮಯ್ಯ ಭಟ್ರಾಗಲಿ ಅದನ್ನು ಕಿವಿಗೆ ಹಾಕಿಕೊಳ್ಳದವರಂತೆ ಸುಮ್ಮನಾಗುತ್ತಿದ್ದರು. ಎಲ್ಲಾದರೂ ಕೃಷ್ಣಪ್ಪನ ಕಿವಿಗೆ ಬಿದ್ದಾಗ ಮಾತ್ರ ಅವನು ತಂಗಿಯನ್ನು ಗದರಿಸುವುದಿತ್ತು. ಆದರೆ ಮಲ್ಲಿಕಾ ಗೊಣಗಿಕೊಂಡು ಸುಮ್ಮನಾಗುತ್ತಿದ್ದಳು. ಸದಾಶಿವ ಮಾತ್ರ ತಪ್ಪಿಯೂ ತನ್ನ ಮನೆಯಲ್ಲಿ ಅವರ ಮನೆಯವರ ಯಾರ ಹೆಸರನ್ನು ಎತ್ತುತ್ತಿರಲಿಲ್ಲ. ಸೇವಂತಿ ಇನ್ನೂ ಚಿಕ್ಕವಳಾದ್ದರಿಂದ ಅವಳಿಗೇನು ತಿಳಿಯುವುದಿಲ್ಲ. ಎಲ್ಲವೂ
ಅಷ್ಟಕ್ಕೆ ಮುಗಿದಿದ್ದರೆ ಸರಿ ಹೋಗಿರೋದೇನೋ. ಆದರೆ ಪಟ್ಟಣದ ಹೈಸ್ಕೂಲ್ ಸೇರಿ SSLC ತಲುಪಿದ ಹರೆಯದ ಮನಸ್ಸುಗಳಲ್ಲಿ ಪ್ರೀತಿ ಅಂಕುರಿಸಿದ್ದು ಬದುಕಿನ ಹೊಸ ಭವಿಷ್ಯಕ್ಕೆ ನಾಂದಿಯಾಯಿತು. ಆ ಪ್ರೀತಿಗೆ ಜೀವನ ಪರ್ಯಂತ ಒಟ್ಟಿಗಿರುವಷ್ಟು ಆಯಸ್ಸು ಇತ್ತೋ ಅಥವಾ ವಯಸ್ಸಿನ ಆಕರ್ಷಣ ಪ್ರೀತಿಯೋ ಗೊತ್ತಿಲ್ಲ. ಅದೆಲ್ಲ ತಿಳಿಯುವುದಕ್ಕೆ ಇನ್ನಷ್ಟು ಕಾಲವಿತ್ತು. ಆದರೆ ಅದೆಲ್ಲಕ್ಕಿಂತಲೂ ಮುಂಚೆಯೇ ಸದಾಶಿವ ಕೇಶವರಾಯನ ಕೈಗೆ ಸಿಕ್ಕಿಹಾಕಿಕೊಂಡು ಬಿಟ್ಟಿದ್ದ. SSLC ಪರೀಕ್ಷೆ ಮುಗಿದು ಮಕ್ಕಳೆಲ್ಲ ಬೇಸಿಗೆ ರಜೆಯಲ್ಲಿದ್ದ ಸಮಯ. ಹೈಸ್ಕೂಲಿಗೆ ಹೋಗುವಾಗ ಪ್ರತಿದಿನ ಒಂದೇ ಬಸ್ನಲ್ಲಿ ಹೋಗಿ ಬಂದು ಮಾಡುತ್ತಿದ್ದರಾದ್ದರಿಂದ ಭೇಟಿಗೆ ಸಾಕಷ್ಟು ಅವಕಾಶವಿತ್ತು. ಆದರೆ ರಜೆಯಲ್ಲಿ ಎಲ್ಲಿ ಭೇಟಿಯಾಗುವುದು ಎಂದು ಚಿಂತೆಯಾಗಿತ್ತು. ಪರೀಕ್ಷೆ ಮುಗಿದು ರಜೆ ಸಿಗುವವರೆಗೂ ಅವರಿಬ್ಬರಿಗೂ ಅದಕ್ಕೊಂದು ದಾರಿ ಕಂಡಿರಲಿಲ್ಲ. ರಜೆ ಆರಂಭವಾಗಿ ವಾರವೊಂದು ಉರುಳಿತ್ತು. ಮಲ್ಲಿಕಾಳನ್ನು ಭೇಟಿಯಾಗಲು ಬೇರೆ ದಾರಿ ಕಾಣದೆ ಸದಾಶಿವ ನೇರವಾಗಿ ದೇವಸ್ಥಾನಕ್ಕೆ ಬಂದಿದ್ದ. ರಜೆಯ ಸಮಯದಲ್ಲಿ ಮಲ್ಲಿಕಾ ಹೂವಿನ ಮಾಲೆ ಕಟ್ಟಿಕೊಂಡು ದೇವಸ್ಥಾನಕ್ಕೆ ಬರುವ ವಿಷಯ ಸದಾಶಿವನಿಗೆ ತಿಳಿದಿತ್ತಾದ್ದರಿಂದ ಅವನು ಮೊದಲು ದೇವರ ದರ್ಶನ ಮಾಡಿಕೊಂಡು ಮಲ್ಲಿಕಾ ತಂದೆ ರಾಮಯ್ಯ ಭಟ್ರನ್ನು ಮಾತನಾಡಿಸಿಕೊಂಡೇ ಬೆಟ್ಟವಿಳಿದು ಬಂದಿದ್ದನು. ಅದೇ ಸಮಯಕ್ಕೆ ಮಲ್ಲಿಕಾ ಬೆಟ್ಟವೇರಿ ಬರುತ್ತಿದ್ದುದನ್ನು ಕಂಡು ಸದಾಶಿವ ಪುಳಕಿತನಾದನು. ಓಡುವ ಹೆಜ್ಜೆಯಲ್ಲಿ ಆ ಓರೆಕೋರೆ ಮೆಟ್ಟಿಲುಗಳನ್ನಿಳಿದು ಹೋಗಿ ಮಲ್ಲಿಕಾಳನ್ನು ಸಮೀಪಿಸಿದ್ದನು. ಮಲ್ಲಿಕಾ ಎಂದು ತನ್ನೆದುರು ನಿಂತು ಹರ್ಷದಿಂದ ಕರೆದ ಸದಾಶಿವನನ್ನು ಕಂಡು ಮಲ್ಲಿಕಾಳು ಕಣ್ಣರಳಿಸಿದ್ದಳಾದರೂ ಹೆಣ್ಣಾದ ಅವಳು ತಕ್ಷಣ ಎಚ್ಚೆತ್ತುಕೊಂಡು, ಸದಾ ನಾನು ದೇವಸ್ಥಾನಕ್ಕೆ ಹೋಗಬೇಕು, ಒಂದಷ್ಟು ಪೂಜೆ ಸಾಮಾನುಗಳನ್ನು ಕೂಡ ಅಪ್ಪಯ್ಯನಿಗೆ ಕೊಡೋದಿದೆ, ಆಗಲೇ ಹೊತ್ತಾಯಿತು, ನಾನು ಬರ್ತೇನೆ ಎಂದು ಹೊರಟೇ ಬಿಡುವವಳಂತೆ ಹೆಜ್ಜೆ ಮುಂದಿಟ್ಟಾಗ ಸದಾಶಿವ ಗಾಬರಿಯಾಗಿ ಅವಳ ಕೈ ಹಿಡಿದು ನಿಲ್ಲಿಸಿದ್ದನು. ಸದಾ ಯಾರಾದರೂ ನೋಡಿದರೆ ಕೈ ಬಿಡ, ನನಗೆ ಭಯವಾಗ್ತಿದೆ ಎಂದಳು ಮಲ್ಲಿಕಾ. ಸುತ್ತಲೂ ಯಾರಾದರೂ ತಮ್ಮನ್ನು ಗಮನಿಸುತ್ತಿರುವರೇ ಎಂದು ಕಣ್ಣಾಡಿಸುತ್ತಾ, ಎಲ್ಲಾದರೂ ಮೀಟ್ ಮಾಡೋಣ ಕಣೆ, ಎಲ್ಲಿಂತ ಹೇಳು ಎಂದನು ಸದಾಶಿವ. ಅವಳನ್ನು ಒತ್ತಾಯಿಸುವವನಂತೆ ಹೇಳದೆ ಇದ್ದಲ್ಲಿ ಸದಾಶಿವ ಕೈ ಬಿಡುವಂತೆ ಕಾಣಿಸಲಿಲ್ಲ. 11 ಗಂಟೆ ಹೊತ್ತಿಗೆ ನದಿ ಹತ್ರ ಬಂದು ಬಿಡು ಎಂದಳು ಮಲ್ಲಿಕಾ. ಅವನ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು ಅವಳು ಭೇಟಿಯಾಗೋದಿಕ್ಕೆ ಒಪ್ಪಿಕೊಂಡಳೆಂಬ ಸಂಭ್ರಮದಿಂದಲೇ ಸದಾಶಿವ ಅವಳ ಕೈಯನ್ನು ಬಿಟ್ಟಿದ್ದು. ಅವನ ಕೈಯಿಂದ ಬಿಡಿಸಿಕೊಂಡು ಅಷ್ಟೆತ್ತರ ಬೆಟ್ಟವೇರಿದವಳನ್ನು ನೋಡುತ್ತಾ ನಿಂತ ಸದಾಶಿವ. ಅವಳು ಬೆಟ್ಟವೇರಿ ಕಣ್ಣಿಂದ ಮರೆಯಾದ ನಂತರವೇ ಅವನು ಬೆಟ್ಟವಿಳಿದಿದ್ದು. ದೇವಸ್ಥಾನದಿಂದ ಮನೆಗೆ ಬಂದ ಮಲ್ಲಿಕಾ ಹೋಗುವುದೋ ಬೇಡವೋ ಅನ್ನುವ ಗೊಂದಲದಿಂದಲೇ ಬುಟ್ಟಿಗೆ ಒಂದಷ್ಟು ಬಟ್ಟೆಗಳನ್ನು ತುಂಬಿಕೊಂಡು ನದಿಯೆಡೆಗೆ ಹೊರಟಿದ್ದು. ಕಲಾವತಿ ನಡು ಮಧ್ಯಾಹ್ನವಾಗುವ ಹೊತ್ತಿಗೆ ಹೊರಟ ಮಗಳನ್ನು ಗದರಿದ್ದಳು. ಮಲ್ಲಿಕಾ ಅದಕ್ಕೆ ಕಿವಿಗೊಡದವಳಂತೆಯೇ ಬಟ್ಟೆ ತುಂಬಿದ ಬುಟ್ಟಿಯನ್ನು ಸೊಂಟಕ್ಕೇರಿಸಿಕೊಂಡು ನದಿಯೆಡೆಗೆ ಹೊರಟಳು. ಆಗಲೇ ಗಂಟೆ 11:30 ಈ ಹೊತ್ತಿಗಾಗಲೇ ನದೀ ದಡದಲ್ಲಿ ಯಾರೂ ಇರೋದಿಲ್ಲ, ಎಲ್ಲ 10 ಗಂಟೆಯೊಳಗೆ ಬಟ್ಟೆ ಒಗೆದು ಮನೆಗೆ ಹೋಗಿಯಾಗಿರುತ್ತದೆ ಎಂದು ಅವಳಿಗೆ ತಿಳಿದಿತ್ತು. ಮತ್ತೆ ನದೀ ದಡದಲ್ಲಿ ಜನರಿರುವುದು ಇನ್ನು ಸಂಜೆಯ 4 ಸಮಯಕ್ಕೆ. ಆದ್ದರಿಂದ ಇದೀಗ
ತನ್ನ ಹಾಗೂ ಸದಾಶಿವನ ಭೇಟಿಗೆ ಇದು ಸರಿಯಾದ ಸಮಯವೆಂದು ಅವಳಿಗೆ ಅನಿಸಿತ್ತು. ಧನ್ಯವಾದಗಳು ಸ್ನೇಹಿತರೆ. ಧಾರಾವಾಹಿ ಮಲ್ಲಿಗೆಪುರ ಇಂದಿನ ಸಂಚಿಕೆ ಇಲ್ಲಿಗೆ ಮುಗಿದಿರುತ್ತದೆ. ಸ್ನೇಹಿತರೆ, ನಾವು ಹೇಳುತ್ತಿರುವ ಧಾರಾವಾಹಿ ಮಲ್ಲಿಗೆಪುರ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.